ಹಾಯ್ ಫ್ರೆಂಡ್ಸ್, ವಿಎದವರಿಗೆ 29ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ನಡೆಯಿತು. ಆ ಪರೀಕ್ಷೆಯಲ್ಲಿ ತುಂಬ ಅಭ್ಯರ್ಥಿಗಳು OMR ಪ್ರತಿಯಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ. ಈ ಒಂದು OMR ಪ್ರತಿಯಲ್ಲಿ ತಪ್ಪು ಮಾಡಿದವರು ಆಯ್ಕೆಯಾಗುತ್ತೀರಾ? ಎಷ್ಟು ಜನರು ಅರ್ಜಿ ಸಲ್ಲಿಸಿದ್ದಾರೆ? ಪರೀಕ್ಷೆಗೆ ಹಾಜರಾದವರು ಎಷ್ಟು? ಮೇನ್ ಪರೀಕ್ಷೆ ಯಾವಾಗ? ಕೀ ಉತ್ತರಗಳಿಗೆ ಆಕ್ಷೇಪಣೆ ನೀವು ಯಾವ ರೀತಿ ಸಲ್ಲಿಸಬೇಕು? ಇದಕ್ಕೆ ನೀವು ಮೇನ್ ಎಕ್ಸಾಮ್ ಅಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯಲು ಎಷ್ಟು ಅಂಕ ನೀವು ಪಡೆಯಬೇಕು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದರ ಸಂಖ್ಯೆ 5,75,000. ಅದೇ ರೀತಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ 4,53,000 ಜನರು ಪರೀಕ್ಷೆಗೆ ಹಾಜರಾದವರು. 150 ಅಂಕಗಳ ಒಂದು ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಇತ್ತು. ಅದರಲ್ಲಿ ನೀವು ಪಾಸ್ ಆಗಲು ಅಂದರೆ ಮುಂದಿನ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ನಡೆಸಲಾಗುವ ಪರೀಕ್ಷೆಗೆ ನೀವು ಹಾಜರಾಗಲು ನೀವು ಕನಿಷ್ಠ 150 ಅಂಕಗಳಲ್ಲಿ 50 ಅಂಕ ಪಡೆದು ಪಾಸ್ ಆಗಿರಬೇಕು. ಒಂದು ಆನ್ಸರಿಗೆ ಅಲ್ಲಿ 1.5 1.5 ಮಾರ್ಕ್ಸ್ ಇತ್ತು. ಸೊ ನೀವು ಅಲ್ಲಿ 50 ಅಂಕ ಪಡೆದು ಪಾಸಾಗಿದ್ದರಷ್ಟೇ ಮುಂದಿನ ಒಂದು ಮೇನ್ ಎಕ್ಸಾಮಿಗೆ ನಿಮಗೆ ಬರೆಯಲು ಅವಕಾಶ ಮಾಡಿಕೊಡುತ್ತಾರೆ. ವಯೋಮಿತಿ ಹೆಚ್ಚಳದಿಂದಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಸೆಪ್ಟೆಂಬರ್ 19ನೇ ತಾರೀಕಿನಿಂದ 28ನೇ ತಾರೀಕುವರೆಗೆ ಅವರು ಮರು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದರು. ಅಂಥವರಿಗೆ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಅಕ್ಟೋಬರ್ 26ನೇ ತಾರೀಕಿಗೆ ನಡೆಸಲಾಗುವುದು. ಆಮೇಲೆ ಎಲ್ಲರಿಗೆ ಅಕ್ಟೋಬರ್ 26ನೇ ತಾರೀಕಿಗೆ ಯಾರು ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಬರೆದು ಪಾಸಾಗಿದ್ದಾರೆ ಅಂಥವರಿಗೆ ಮತ್ತು ಈಗ 29ನೇ ತಾರೀಕಿಗೆ ಯಾರು ಕನ್ನಡ ಭಾಷೆ ಪರೀಕ್ಷೆ ಬರೆದು ಪಾಸಾಗಿದ್ದಾರೆ ಅಂಥವರಿಗೆ ಅಕ್ಟೋಬರ್ 27ನೇ ತಾರೀಕಿಗೆ ಪೇಪರ್ 1 ಮತ್ತು ಪೇಪರ್ 2 100 ಅಂಕಗಳ 200 ಅಂಕದ ಒಂದು ಪರೀಕ್ಷೆ ನಡೆಸಲಾಗುವುದು. ಅದೇ ರೀತಿ ಕೀ ಆನ್ಸರ್ ಕೂಡ ಅವರು ಕೆಯ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ನಿಮಗೆ ಯಾವ ರೀತಿ ನೀವು ಎಲ್ಲರೂ ಕೂಡ ನಿಮ್ಮ ಒಂದು ಕೀ ಆನ್ಸರನ್ನು ಕೂಡ ಆಲ್ರೆಡಿ ನೋಡಿಕೊಂಡಿದ್ದೀರಿ. ಏನಾದರೂ ಆ ಒಂದು ಕೀ ಆನ್ಸರ್ನಲ್ಲಿ ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಬೇಕು ಮತ್ತು ಕೀ ಆನ್ಸರ್ ಯಾವ ರೀತಿ ನೋಡಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ನೀವು ಕೆ ಅಂತ ಟೈಪ್ ಮಾಡಿ ಕೆಯ ಒಂದು ವೆಬ್ಸೈಟ್ಗೆ ಹೋಗಬೇಕು. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ನೋಡಿ ಅವರು 30ನೇ ತಾರೀಕಿಗೆ ಕಡ್ಡಾಯ ಕನ್ನಡ ಕೀ ಉತ್ತರ ಆಕ್ಷೇಪಣೆ ಸಲ್ಲಿಕೆ ಆನ್ಲೈನ್ ಲಿಂಕ್ ಅಂತ ನೀಡಿದ್ದಾರೆ. ಯಾರು ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ನೀವು ನೋಡಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಇಲ್ಲಿ ನೀಡಿದ್ದಾರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಎಕ್ಸಾಮಿನೇಷನ್ 2 ಎಕ್ಸಾಮ್ ನಡೆದಿತ್ತು. ನೋಡಿ ಇಲ್ಲಿ GTTC ಮತ್ತು ವಿಲೇಜ್ ಅಕೌಂಟೆಂಟ್ ಯಾವುದು ಅಂತ ನೋಡಿ ಈ ರೀತಿ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಮಾಡಿ ಲಾಗಿನ್ ಮಾಡಿ ಇಲ್ಲಿಂದ ನೀವು ಒಂದು ಪ್ರೊವಿಷನಲ್ ಆನ್ಸರ್ ಕೀಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಅದೇ ರೀತಿ ನೋಡಿ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಬೇಕಂತ ಕೂಡ ಅವರು ನೋಟಿಫಿಕೇಷನನ್ನು ಕೂಡ ಹಾಕಿದ್ದಾರೆ. ಅದು ಕೂಡ ನೀವು ಮೊದಲು ನೋಡಿಕೊಳ್ಳಿ. ನೋಡಿ ಆಕ್ಷೇಪಣೆ ಯಾವ ರೀತಿ ಸಲ್ಲಿಸಬೇಕಂತ ಕೂಡ ಇಲ್ಲಿ ಹಾಕಿದ್ದಾರೆ. ಕಂದಾಯ ಇಲಾಖೆಯಲ್ಲಿನ ಗ್ರಾಮಾಡಳಿತಗಾರ ಹುದ್ದೆಗಳ ಮತ್ತು GTT ಸಂಸ್ಥೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ದಿನಾಂಕ 29/9/2024 ಕನ್ನಡ ಪರೀಕ್ಷೆಯನ್ನು ನಡೆಸಲಾಗಿದ್ದು ಸದರಿ ಪರೀಕ್ಷೆಯ ಕೀ ಉತ್ತರವನ್ನು ಕೆಯ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಪ್ರಕಟಿಸಿರುವ ಕೀ ಉತ್ತರಗಳು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಲಿಂಕಿನಲ್ಲಿ ನಾನು ಯಾವುದು ಆಲ್ರೆಡಿ ತೋರಿಸಿದ್ದೀನಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ 2/10/2024 ಸಂಜೆ 5 ಗಂಟೆಯ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಆಕ್ಷೇಪಣೆ ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ನೋಡಿ ನೀವು 50 ರೂಪಾಯಿಯನ್ನು ಕೂಡ ಪಾವತಿಸಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಮಾಡಿ ಲಾಗಿನ್ ಮಾಡಿ ಇಲ್ಲಿಂದ ನೀವು ಒಂದು ಪ್ರೊವಿಷನಲ್ ಆನ್ಸರ್ ಕೀಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಅದೇ ರೀತಿ ನೋಡಿ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಬೇಕಂತ ಕೂಡ ಅವರು
ನೋಟಿಫಿಕೇಷನನ್ನು ಕೂಡ ಹಾಕಿದ್ದಾರೆ, ಅದು ಕೂಡ ನೀವು ಮೊದಲು ನೋಡಿಕೊಳ್ಳಿ. ನೋಡಿ, ಆಕ್ಷೇಪಣೆ ಯಾವ ರೀತಿ ಸಲ್ಲಿಸಬೇಕಂತ ಕೂಡ ಇಲ್ಲಿ ಹಾಕಿದ್ದಾರೆ. ಕಂದಾಯ ಇಲಾಖೆಯಲ್ಲಿನ ಗ್ರಾಮಾಡಳಿತಗಾರ ಹುದ್ದೆಗಳ ಮತ್ತು GTT ಸಂಸ್ಥೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ದಿನಾಂಕ 29/9/2024 ಕನ್ನಡ ಪರೀಕ್ಷೆಯನ್ನು ನಡೆಸಲಾಗಿದ್ದು, ಸದರಿ ಪರೀಕ್ಷೆಯ ಕೀ ಉತ್ತರವನ್ನು KA ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಪ್ರಕಟಿಸಿರುವ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಲಿಂಕಿನಲ್ಲಿ, ನಾನು ಯಾವುದು ಆಲ್ರೆಡಿ ತೋರಿಸಿದ್ದೀನಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ 2/10/2024 ಸಂಜೆ 5 ಗಂಟೆಯ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಆಕ್ಷೇಪಣೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆಪತ್ರಿಕೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ನೋಡಿ ನೀವು 50 ರೂಪಾಯಿಯನ್ನು ಕೂಡ ಪಾವತಿಸಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಆಮೇಲೆ ಇಲ್ಲಿ ನೋಡಿ, ಕನ್ನಡ ಕಡ್ಡಾಯ ಕೀ ಉತ್ತರ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕೀ ಆನ್ಸರನ್ನು ಕೂಡ ನೀವು ನೋಡಿಕೊಳ್ಳಬಹುದು. ನೋಡಿ, ಇಲ್ಲಿ ವರ್ಷನ್ ಕೋಡ್ ಕೂಡ ಇದೆ. ನೀವು ನಿಮ್ಮ ಯಾವ ಒಂದು ವರ್ಷನ್ ಕೋಡ್ ಅಂತ ನೋಡಿ ಇಲ್ಲಿ ಅವರು ಕೀ ಆನ್ಸರನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಕೀ ಆನ್ಸರನ್ನು ನೋಡಿಕೊಳ್ಳಿ. ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಲ್ರೆಡಿ ನಾನು ತೋರಿಸಿದ್ದೇನೆ ಯಾವ ರೀತಿ ನೀವು ಅವರ ಒಂದು ಲಿಂಕ್, ಆಕ್ಷೇಪಣೆ ಸಲ್ಲಿಸಲು ಅವರು ಸಪ್ರೇಟ್ ಲಿಂಕನ್ನು ಬಿಟ್ಟಿದ್ದಾರೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿಂದ ನೀವು ನಿಮ್ಮ ಒಂದು ಆಕ್ಷೇಪಣೆಯನ್ನು ಅದೇ ರೀತಿ ತುಂಬ ಜನರು ಒಂದು OMR ಸೀಟಿನಲ್ಲಿ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಕೂಡ ಕಮೆಂಟ್ ಹಾಕಿದರು. ನೋಡಿ ಫ್ರೆಂಡ್ಸ್, ತುಂಬ ಜನರ ಒಂದು ಡೇಟ್ ಹಾಕುವುದರಲ್ಲಿ ಡೇಟ್ ಆಫ್ ಬರ್ತ್ ಹಾಕಿದ್ದಾರೆ ಅಂತ. ನೋಡಿ, ಡೇಟ್ ಆಫ್ ಬರ್ತ್ ಹಾಕಿದ್ದಾರೆ ಪರವಾಗಿಲ್ಲ, ಬಟ್ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅದು ಇಂಪಾರ್ಟೆಂಟ್, ಅದು ನೀವು ಸರಿಯಾಗಿ ತುಂಬಿರಬೇಕು ಮತ್ತು ಬರೆದಿರಬೇಕು. ತುಂಬ ಜನರ ಒಂದು ನಂಬರ್ನಲ್ಲಿ ಶೇಡಿಂಗ್ ಹಾಕುವಾಗ ನೀವು ತಪ್ಪುಗಳನ್ನು ಮಾಡಿದ್ದೀರಿ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ನೋಡಿ, ಅಂಥವರು ಐ ಥಿಂಕ್ ಅವರು ನಿಮ್ಮ ಒಂದು ರಿಸಲ್ಟನ್ನು ಹೋಲ್ಡ್ ಮಾಡಿ ಇಡುತ್ತಾರೆ. ಸೊ ಫ್ರೆಂಡ್ಸ್, ನೋಡುವ ಮುಂದಿನ ಒಂದು ದಿನದಲ್ಲಿ ಯಾವ ರೀತಿ ಅವರು ಸ್ವಲ್ಪ ದಿನದ ನಂತರ ಅವರು ಈ ಒಂದು ಆನ್ಸರನ್ನು ಕೂಡ, ರಿಸಲ್ಟನ್ನು ಕೂಡ, ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಕೂಡ ರಿಸಲ್ಟನ್ನು ಅವರು ಹಾಕುತ್ತಾರೆ. ಅದೇ ರೀತಿ ತುಂಬ ಜನರು ವರ್ಷನ್ ಕೋಡ್ ಕೂಡ ಬರೆಯಲಿಲ್ಲ. ನೋಡಿ ಫ್ರೆಂಡ್ಸ್, ಇದೆಲ್ಲ ಒಂದು ನೀವು ಪರೀಕ್ಷೆಯನ್ನು ಬರೆಯುವಾಗ ಅಲ್ಲಿರುವ ಟೀಚರ್ಸ್ ನಿಮಗೆ ಮೊದಲು ಪರೀಕ್ಷೆ ಸ್ಟಾರ್ಟ್ ಆಗುವ ಮೊದಲು ಅವರು ಯಾವ ರೀತಿ ತುಂಬಬೇಕಂತ ಕೂಡ ಅವರು ಮಾಹಿತಿಯನ್ನು ನೀಡುತ್ತಾರೆ. ವರ್ಷನ್ ಕೋಡ್ ತುಂಬಿ, ರಿಜಿಸ್ಟ್ರೇಷನ್ ನಂಬರ್ ತುಂಬಿ, ಅಲ್ಲಿ ಇದೆ ಡೇಟ್ ಆಫ್ ಬರ್ತ್, ಅಲ್ಲಿ ಡೇಟ್ ಹಾಕಲು ಒಂದು ಕಾಲಮ್ಸ್ ಇರುತ್ತದೆ, ಅಲ್ಲಿ ನೀವು ಡೇಟ್ ಹಾಕಿ ಇವತ್ತಿನ ಅಂತ ಎಲ್ಲ ಅವರು ಮೊದಲು ಇನ್ಸ್ಟ್ರಕ್ಷನ್ ನೀಡುತ್ತಾರೆ. ಅವರು ನಿಮಗೆ ಇನ್ಸ್ಟ್ರಕ್ಷನ್ ನೀಡುವಾಗಲೇ ನೀವು ಅದನ್ನು ಸರಿಯಾಗಿ ತುಂಬಿದರೆ ಏನೂ ಪ್ರಾಬ್ಲಮ್ ಆಗುವುದಿಲ್ಲ. ನೋಡಿ, ಮುಂದಿನ ಯಾವುದಾದರೂ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಾಗ ಇದು ಒಂದು ನಿಮ್ಮ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಂದು 2-3 ಸಲ ಚೆಕ್ ಮಾಡಿ ಆಮೇಲೆ ನೀವು ಶೇಡ್ ಮಾಡಿ.